ಮೆಟಾಬಾಲಿಕ್ ಸಿಸ್ಟಮನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಮೆಟಾಬಾಲಿಕ್ ಬಯೋ ಎನರ್ಜಿ ಅಂತ ಹೇಳ್ಬೋದು. ಹಾರ್ಟ್ ಬ್ಲಾಕೇಜು, ಕ್ಯಾನ್ಸರ್ ಇವೆಲ್ಲ ಮುಖ್ಯವಾಗಿ ಹೆಚ್ಚಾಗಲಿಕ್ಕೆ ಮುಖ್ಯ ಕಾರಣ ವಾತಾವರಣದಲ್ಲಿ ಪ್ಲಾಸ್ಟಿಕ್ಕಿನ ಅಂಶ ಸೇರಿರ್ತಕ್ಕಂಥದ್ದು ಕೂಡ ಮುಖ್ಯವಾಗಿ ಪ್ರಧಾನ ಕಾರಣ ಆಗ್ತದೆ. ತುಳಸಿ ರಸ ಮತ್ತು ದಾಸವಾಳ ಹೂವಿನ ಪೇಸ್ಟ್ ಇಡೀ ನಿಮ್ಮ ತಲೆಯಿಂದ ಪಾದದವರೆಗೆ ಇರ್ತಕ್ಕಂಥ ಚರ್ಮದ ಕಾಂತಿ ಡಬಲ್ ಆಗುತ್ತೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಮುಖದಲ್ಲಿ ಆಗ್ತಕ್ಕಂಥ ಡಾರ್ಕ್ ಸ್ಪಾಟ್ಸ್ಗಳನ್ನು ಹೇಗೆ ಸರಿ ಮಾಡೋದು ಅನ್ನೋ ವಿಚಾರವನ್ನು ತಿಳ್ಕೊಂಡು, ಈ ಸಮಸ್ಯೆ ಬರಲಿಕ್ಕೆ ಮುಖ್ಯವಾಗಿ ಕಾರಣ ಭ್ರಾಜಕ ಪಿತ್ತ ವಿಕಾರ. ಪಾಚಕ, ರಂಜಕ, ಸಾಧಕ, ಆಲೋಚಕ, ಭ್ರಾಜಕ ಅಂತೇಳಿ 5 ರೀತಿಯ ಪಿತ್ತಗಳ ಉಲ್ಲೇಖವನ್ನು 5 ಟೈಪ್ಸ್ ಆಫ್ ಪಿತ್ತ ಅಂತೇಳಿ ಆಯುರ್ವೇದಕ್ಕಲ್ಲಿ ನಾವು ಕಾಣಬಹುದು. ಪಿತ್ತ ಅಂದರೆ ನಾವು ಅಸಿಡಿಟಿ ಅಂತ ಮಾತ್ರ ತಿಳ್ಕೊಂಡಿರ್ತೇವೆ. ಅದಷ್ಟೇ ಅಲ್ಲ, ಆ ಪಿತ್ತದಲ್ಲಿ 5 ಪ್ರಮುಖ ಪ್ರಕಾರಗಳಿದ್ದಾವೆ. ಪಿತ್ತ ಒಂದು ಮುಖ್ಯವಾಗಿರ್ತಕ್ಕಂಥ ಬಯೋ ಎನರ್ಜಿ. ಯಾವ ಬಯೋ ಎನರ್ಜಿ ಅಂತ ಹೇಳಿದ್ರೆ ಮೆಟಾಬಾಲಿಕ್ ಸಿಸ್ಟಮನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಮೆಟಾಬಾಲಿಕ್ ಬಯೋ ಎನರ್ಜಿ ಅಂತ ಹೇಳ್ಬೋದು. ನಮ್ಮ ಚಯಾಪಚಯ ಶಕ್ತಿಗೆ ಮುಖ್ಯ ಶಕ್ತಿ ಅದು. ಆ ಒಂದು ಆಲೋಚಕ ಪಿತ್ತ ಮತ್ತು ಭ್ರಾಜಕ ಪಿತ್ತ ವಿಕಾರದಿಂದ ನಮ್ಮಲ್ಲಿ ಮುಖದಲ್ಲಿ ಈ ಒಂದು ಕಪ್ಪು ಕಲೆಗಳು ಮತ್ತು ಮುಖದ ಒಂದು ಪಿಗ್ಮೆಂಟೇಷನ್ ಸಮಸ್ಯೆ, ಇವೆಲ್ಲ ಸಮಸ್ಯೆಗಳು ಹೆಚ್ಚಾಗ್ತವೆ. ಓಪನ್ ಫೋರ್ಸ್ಗಳು ಹೆಚ್ಚಾಗ್ತವೆ. ಹೀಗೆ ಈ ಡಾರ್ಕ್ ಸ್ಪಾಟ್ಸ್ಗಳು ಇದರಿಂದನೇ ಹೆಚ್ಚಾಗಿ ತೊಂದರೆ ಕೊಡ್ತವೆ. ಇದನ್ನು ಸರಿಪಡಿಸಲಿಕ್ಕೆ ಚರ್ಮದ ಒಂದು ಕಾಂತಿಯನ್ನು ಹೆಚ್ಚಿಸ್ತಕ್ಕಂಥ ಆ್ಯಂಟಿ ಇನ್ಫ್ಲಮೇಟ್ರಿ, ಆ್ಯಂಟಿ ಮೈಕ್ರೋಬಿಯಲ್, ಆ್ಯಂಟಿ ಫಂಗಲ್, ಆ್ಯಂಟಿ ಬ್ಯಾಕ್ಟೀರಿಯಲ್ ಸ್ವಭಾವವನ್ನು ಹೊಂದಿರತಕ್ಕಂಥ ಒಂದು ಪದಾರ್ಥ ಅಂತ ಹೇಳಿದ್ರೆ ಅಲೋವೆರಾ. ಅಲೋವೆರಾ ಜೆಲ್ಲನ್ನು ತೆಗೆದುಕೊಳ್ಳಿ, ಅದನ್ನು ಮುಖಕ್ಕೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಒಂದು 20 ರಿಂದ 30 ನಿಮಿಷ ಮಸಾಜ್ ಮಾಡಬೇಕು. ಸುಮ್ಮನೆ ಹಚ್ಚಿಬಿಟ್ರೆ ಆಗೋದಿಲ್ಲ. ಅದು ಮಸಾಜ್ ಮಾಡ್ತಾ ಮಾಡ್ತಾ ಹೋದಂಗೆ ಆ ಒಂದು ಚರ್ಮದ ರೋಮರಂಧ್ರಗಳ ಮೂಲಕ ಚರ್ಮದ ಒಳ ಅಂಶವನ್ನೋದು ಪ್ರವೇಶ ಮಾಡುತ್ತೆ. ಅಲ್ಲಿ ಒಳಗಿರ್ತಕ್ಕಂಥ ಇನ್ಫ್ಲಮೇಷನ್ ಕಮ್ಮಿ ಆದಾಗ ಮಾತ್ರ ಹೊರಗೆ ಚೆನ್ನಾಗಿ ಆಗ್ಲಿಕ್ಕೆ ಸಾಧ್ಯ. ನಾವು ಮೇಲೆ ಮಾತ್ರ ಬೆಳಕು, ಒಳಗೆ ಕೊಳಕು ಅನ್ನುವ ವಿಚಾರವನ್ನು ಜೀವನದಲ್ಲಿ ಸರಿಯಾಗಿ ತಿಳ್ಕೊಬೇಕು. ಬರೀ ಮೇಲ್ಮೇಲೆ ಅಪ್ಲೈ ಮಾಡೋದ್ರಿಂದ ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ಅದನ್ನು ಚೆನ್ನಾಗಿ ಮುಖಕ್ಕೆ ಮಸಾಜ್ ಮಾಡ್ಕೊಳ್ಳಿ. ಹೀಗೆ ಮಸಾಜ್ ಮಾಡಿ ಅರ್ಧ ಗಂಟೆದವರೆಗೂ ಮಸಾಜ್ ಮಾಡಿ ಒಂದು ಅರ್ಧ ಗಂಟೆ ಹಾಗೆ ಬಿಡಿ. ಆನಂತರ ತಣ್ಣೀರಿನಿಂದ ಮುಖ ತೊಳೆಯಿರಿ. ಈ ರೀತಿ ಸತತವಾಗಿ 3 ತಿಂಗಳು ಮಾಡ್ತಾ ಬನ್ನಿ. ನಿಮ್ಮ ಡಾರ್ಕ್ ಸ್ಪಾಟ್ಸ್ಗಳು ಕಮ್ಮಿ ಆಗ್ತವೆ. ಇನ್ನು 2ನೇ ಮನೆಮದ್ದಂದರೆ, ಇದೇ ಅಲೋವೆರಾ ಜೆಲ್ನಲ್ಲಿ ಸಮ ಪ್ರಮಾಣದಲ್ಲಿ ತುಳಸಿ ರಸ ಮತ್ತು ದಾಸವಾಳ ಹೂವಿನ ಪೇಸ್ಟ್, ರೋಸ್ ವಾಟರ್ ಇವೆಲ್ಲವನ್ನೂ ಸಮ ಪ್ರಮಾಣ 1 ಚಮಚ ಅಥವಾ 2 ಚಮಚ ನಿಮಗೆ ಎಷ್ಟು ಬೇಕು ಅಷ್ಟು ಸಮ ಪ್ರಮಾಣದಲ್ಲಿ ಸೇರಿಸ್ಕೊಳ್ಳಿ. ಅದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ. ಕಲ್ವಾದಲ್ಲಿ ಮಿಶ್ರಣ ಮಾಡಿಕೊಂಡು ಆ ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ಮುಖಕ್ಕೆ ಲೇಪನ ಮಾಡಿ ಮತ್ತು ಅರ್ಧ ಗಂಟೆ ಅಗೇನ್ ಎಲ್ಲ ಒಂದು ಲೇಪನಗಳನ್ನು ಮುಖಕ್ಕೆ ಏನೇ ಮಾಡೋದಿದ್ರು ಅರ್ಧ ಗಂಟೆ ಮಸಾಜ್ ಮಾಡಿದ್ರೆ ಹೆಚ್ಚು ಉಪಯೋಗ. ಅರ್ಧ ಗಂಟೆ ಮಸಾಜ್ ಮಾಡಿ ಆಮೇಲೆ ಅರ್ಧ ಗಂಟೆ ಬಿಟ್ಟು ಮುಖ ತೊಳಿರಿ. ಕಡಲೆ ಹಿಟ್ಟು ಬಳಸ್ಬೋದು ಅಥವಾ ಅಂಟ್ವಾಳಕಾಯಿ ಬಳಸ್ಬೋದು ಮುಖ ತೊಳಿಲಿಕ್ಕೆ, ಅಥವಾ ಹೆಸರು ಕಾಳು ಹಿಟ್ಟು ಬಳಸ್ಬೋದು. ಇದನ್ನು ಬಿಟ್ಟು ನೀವೇನಾದರೂ ಕೆಮಿಕಲ್ ಸೋಪು, ಶಾಂಪು ಏನಾದರೂ ಬಳಸಿದರೆ ಅದು ಪ್ರಕೃತಿಗೂ ಅಪಾಯಕಾರಿ. ಯಾಕಂದರೆ ಅದಕ್ಕೆ ಪ್ಲಾಸ್ಟಿಕ್ ಡಬ್ಬ ತರ್ತೀರಿ. ಆ ಪ್ಲಾಸ್ಟಿಕ್ ಡಬ್ಬ ಒನ್ ಟೈಮ್ ಮಾತ್ರ ಯೂಸ್ ಆಗುತ್ತೆ, ಬಿಸಾಕಿಬಿಡ್ತೀರಿ. ಅವೆಲ್ಲ ಪ್ಲಾಸ್ಟಿಕ್ ಪೊಲ್ಯೂಷನ್ ಆಗಿ ಎಲ್ಲ ಸಮುದ್ರ ಸೇರ್ತವೆ. ಎಷ್ಟೋ ಜಲಚರ ಪ್ರಾಣಿಗಳನ್ನು ಅದು ನಾಶ ಮಾಡುತ್ತೆ, ಪ್ರಕೃತಿಯನ್ನು ಹಾಳು ಮಾಡುತ್ತೆ. ಹಾಗೆ ಈ ಒಂದು ಬಯೋ ಎನರ್ಜಿಯನ್ನು ಇದು ಸಂಪೂರ್ಣವಾಗಿ ಕಲ್ಮಶಗೊಳಿಸುತ್ತೆ. ಪ್ಲಾಸ್ಟಿಕ್ ಜಾಸ್ತಿ ಆಗಿ ವಾತಾವರಣದಲ್ಲಿ ನ್ಯಾನೋ ಪ್ಲಾಸ್ಟಿಕ್ ಸೇರಿಕೊಂಡು ಅದು ಶರೀರದಲ್ಲಿ ಇನ್ಫ್ಲಮೇಷನನ್ನು ಹೆಚ್ಚಿಗೆ ಮಾಡಲಿಕ್ಕೆ ಮುಖ್ಯ ಕಾರಣ ಆಗ್ತದೆ. ನಮ್ಮ ಹಾರ್ಟ್ ಬ್ಲಾಕೇಜು, ಕ್ಯಾನ್ಸರ್ ಇವೆಲ್ಲ ಮುಖ್ಯವಾಗಿ ಹೆಚ್ಚಾಗಲಿಕ್ಕೆ ಮುಖ್ಯ ಕಾರಣ ವಾತಾವರಣದಲ್ಲಿ ಪ್ಲಾಸ್ಟಿಕ್ಕಿನ ಅಂಶ ಸೇರಿರ್ತಕ್ಕಂಥದ್ದು ಕೂಡ ಮುಖ್ಯವಾಗಿ ಪ್ರಧಾನ ಕಾರಣ ಆಗ್ತದೆ. ಅದಕ್ಕಾಗಿ ನೀವು ಪ್ಲಾಸ್ಟಿಕ್ ಬಳಕೆಯನ್ನು ಮಾಡೋದಾದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಏನು ಮಾಡ್ತಿರಲ್ಲ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಲೇಬೇಕು. ಅದರಲ್ಲಿ ನಮ್ಮ ಪ್ರಕೃತಿಗೆ ತುಂಬ ಮಾರಕವಾಗಿರ್ತಕ್ಕಂಥ ಅಂಶಗಳಿರ್ತವೆ. ನೀವು ಒಂದು ಸರಿ ಸೋಪು, ಶಾಂಪು ಅದನ್ನೆಲ್ಲ ಬಳಸಿ ಬಿಸಾಕಿಬಿಡ್ತೀರಿ. ಆ ಸೋಪು, ಶಾಂಪೂನು ಕೂಡ ಕೆಮಿಕಲ್, ಅದು ನಿಮ್ಮ ಚರ್ಮವನ್ನು ಹಾಳು ಮಾಡುತ್ತೆ. ಸಿಂಗಲ್ ಪ್ಲಾಸ್ಟಿಕ್ ಯೂಸ್ ಮಾಡಿದಾಗ ಅದು ಪ್ರಕೃತಿ ಹಾಳಾಗುತ್ತೆ. ಅದಕ್ಕೆ ಅವನ್ನೆಲ್ಲ ಬಿಟ್ಟು ಸುಮ್ಮನೆ ದುಡ್ಡು ಹಾಳು ಮಾಡೋದ್ರ ಬದಲಾಗಿ ನೀವು ಮನೇಲಿ ಕಡಲೆ ಹಿಟ್ಟು, ಹೆಸರು ಕಾಳು ಹಿಟ್ಟಿಂದ ಸ್ನಾನ ಮಾಡಿ ನೋಡಿ. 1 ವರ್ಷದ ಒಳಗಡೆ ಇಡೀ ನಿಮ್ಮ ತಲೆಯಿಂದ ಪಾದದವರೆಗೆ ಇರ್ತಕ್ಕಂಥ ಚರ್ಮದ ಕಾಂತಿ ಡಬಲ್ ಆಗುತ್ತೆ. ಚರ್ಮದ ಆರೋಗ್ಯನೂ ಚೆನ್ನಾಗಿರುತ್ತೆ. ಯಾಕೆಂದರೆ ಚರ್ಮವೂ ಕೂಡ ನಮ್ಮ ಬಾಯಿ ಇದ್ದ ಹಾಗೆ.
ಬಾಯಿಂದ ಹೇಗೆ ತಿಂತೇವಲ್ಲ ಚರ್ಮದಿಂದನೂ ಕೂಡ ಪೋಷಕ ಸತ್ವಗಳನ್ನ ಅಬ್ಸರ್ವ್ ಮಾಡ್ತಕ್ಕಂಥ ಶಕ್ತಿ ಶರೀರ ಹೊಂದಿದೆ. ಅದಕ್ಕಾಗಿ ನೀವು ಕೆಮಿಕಲ್ ಹಾಕಿ ಚರ್ಮಕ್ಕೆ ಏನಾಗುತ್ತೆ, ಅದು ಒಳಗಡೆ ಅಬ್ಸರ್ವ್ ಆಗುತ್ತೆ. ಅದರಿಂದನೇ ಭಯಾನಕ ಮಾರಣಾಂತಿಕ ಚರ್ಮ ರೋಗಗಳು, ಕ್ಯಾನ್ಸರು, ನರದೌರ್ಬಲ್ಯತೆ ಇವೆಲ್ಲ ಬರ್ತವೆ. ಅದಕ್ಕೆ ಸೋಪು, ಶ್ಯಾಂಪು, ಕೈಗೊಂದು ಕ್ರೀಮು, ಕಾಲಿಗೊಂದು ಕ್ರೀಮು, ತಲೆಗೊಂದು ಕ್ರೀಮು, ಕೂದಲಿಗೊಂದು ಕ್ರೀಮು ಇವೆಲ್ಲ ಬಿಟ್ಬಿಡಿ. ಇದರ ಬದಲಾಗಿ ಹೋಮ್ ಮೇಡ್ ನಿಮ್ಮ ಚರ್ಮದ ಕಾಂತಿನ ಹೆಚ್ಚಿಸ್ತಕ್ಕಂಥ ಪದಾರ್ಥಗಳನ್ನ ಬಳಸಿ. ನಿಮಗೆ ಒಂದು ಅದ್ಭುತ ಸ್ನಾನ ಚೂರ್ಣ ಹೇಳ್ತೇನೆ. ಒಂದು 100 ಗ್ರಾಮು ಕಸ್ತೂರಿ ಅರಿಶಿನ, ಒಂದು 1/4 kg ಮೆಂತ್ಯ, ಒಂದು ಅರ್ಧ kg ಕಡಲೆ ಹಿಟ್ಟು 3 ಮಿಶ್ರಣ ಮಾಡಿ ಇಟ್ಕೊಳ್ಳಿ. ಅದರಿಂದ ಸ್ನಾನ ಮಾಡಿ ನಿಮ್ಮ ಚರ್ಮದಲ್ಲಿ ಆರೋಗ್ಯದ ಸಮಸ್ಯೆಗಳು ಏನೇ ಇದ್ದರೂ ಅವು ಕೂಡ ನಿಧಾನವಾಗಿ ಕಮ್ಮಿ ಆಗ್ತಾ ಬರ್ತವೆ. ಚರ್ಮದ ಕಾಂತಿ 1 ತಿಂಗಳು ಬಳಸೋಷ್ಟರಲ್ಲಿ ದುಪ್ಪಟ್ಟು ಹೆಚ್ಚಿಗೆ ಆಗುತ್ತೆ. ಇದು ಸತ್ಯ, ಮಾಡಿ ನೋಡಿ. ಕೆಮಿಕಲ್ ಬಳಸಿ ಆರೋಗ್ಯನ ಹಾಳು ಮಾಡ್ತೀರಿ, ದೇಶದ ಆರ್ಥಿಕತೆಯೂ ಕೂಡ ಸಮಸ್ಯೆ ಆಗುತ್ತೆ. ಯಾಕಂದರೆ ಇವೆಲ್ಲ ವಿದೇಶಿ ಪ್ರಾಡಕ್ಟ್ಗಳು. ದೇಶದ ದುಡ್ಡು ವಿದೇಶಕ್ಕೆ ಹೋದರೆ ದೇಶ ಹೇಗೆ ಶ್ರೀಮಂತ ಆಗಲಿಕ್ಕೆ ಸಾಧ್ಯ ಆಗುತ್ತೆ? ಅದಕ್ಕೆ ಇದನ್ನು ಮಾಡಿ, ಸ್ನಾನದ ಚೂರ್ಣವನ್ನು ಬಳಸಿ. ಹೀಗೆ ಓಪನ್ ಫೋರ್ಸ್ಗೆ ಮತ್ತೆ ನಾವು ಮುಂದುವರೆದು ಹೇಳೋದಾದರೆ, ಕೊಬ್ಬರಿ ಎಣ್ಣೆ ಓಪನ್ ಫೋರ್ಸ್ ಆಗಿರ್ಬೋದು ಮತ್ತು ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು. ಅದಕ್ಕೆ ಕೊಬ್ಬರಿ ಎಣ್ಣೆ ಮತ್ತು ಅದರ ಸಮ ಪ್ರಮಾಣದಲ್ಲಿ ಅಲೋವೆರಾ ಜೆಲ್ ಇವೆರಡನ್ನೂ ಬಳಸಿ ನೀವೇನು ಮಾಡಬೇಕಂದ್ರೆ ಪೇಸ್ಟ್ ಥರ ಮಾಡಿ ಇಟ್ಕೋಬೇಕು. ಅದಕ್ಕಿಂತ ಮೊದಲು ಏನು ಮಾಡಬೇಕಂದ್ರೆ, ಈ ಅಕ್ಕಿಯ ಹಿಟ್ಟನ್ನು ಸ್ವಲ್ಪ ಸಕ್ಕರೆ ಪುಡಿಯೊಂದಿಗೆ ಮಿಶ್ರಣ ಮಾಡಿ ಮುಖಕ್ಕೆ ಸ್ಕ್ರಬ್ ಮಾಡಬೇಕು. ಸಮ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟು ಮತ್ತು ಸಕ್ಕರೆ ಪುಡಿ ಸಮ ಪ್ರಮಾಣದಲ್ಲಿ ಸೇರಿಸಿ ಸ್ವಲ್ಪ ಎಳೆನೀರು ಅಥವಾ ಟೊಮಾಟೊ ಇರ್ತಲ್ಲ, ಆ ಒಂದು ಟೊಮಾಟೋನ ರುಬ್ಬಿ ಅದರ ಒಂದು ರಸ ಮಾಡ್ಕೊಳ್ಳಿ. ಅದರಲ್ಲಿನೇ ಈ ಒಂದು ಸಕ್ಕರೆ ಮತ್ತು ಅಕ್ಕಿ ಹಿಟ್ಟನ್ನು ಸೇರಿಸಿ ಪೇಸ್ಟ್ ಥರ ಮಾಡ್ಕೊಂಡು ಮುಖಕ್ಕೆ ಸ್ಕ್ರಬ್ ಮಾಡಿಕೊಂಡು, ಆ ನಂತರದಲ್ಲಿ ನೀವೇನು ಮಾಡಬೇಕಂದ್ರೆ ಈ ಅಲೋವೆರಾ ಜೆಲ್ ಆಗಿರ್ಬೋದು, ಹಾಗೆಯೇ ಕಡಲೆ ಹಿಟ್ಟಾಗಿರ್ಬೋದು, ಹಾಗೆಯೇ ಈ ಒಂದು ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಅಲೋವೆರಾ ಜೆಲ್ಲು ಮತ್ತು ಕೊಬ್ಬರಿ ಎಣ್ಣೆ ಮಿಶ್ರಣ ಆಗಿರ್ಬೋದು, ಇವುಗಳನ್ನು ಏನು ಮಾಡ್ಬೋದು ಅಂದರೆ ಮುಖಕ್ಕೆ ಲೇಪನ ಮಾಡಬೇಕು. ಮುಖಕ್ಕೆ ಫೇಸ್ ಪ್ಯಾಕ್ ಅಂತ ಹೇಳ್ತಾರೆ. ಯಾವುದು ಕೊಬ್ಬರಿ ಎಣ್ಣೆ ಮತ್ತು ಅಲೋವೆರಾ ಜೆಲ್ಲನ್ನು ಸಮಪ್ರಮಾಣದಲ್ಲಿ ಏನು ಮಿಕ್ಸ್ ಮಾಡಿ ಇಟ್ಟಿರ್ತಾರಲ್ಲ ಆ ಒಂದು ಫೇಸ್ ಪ್ಯಾಕನ್ನು ಮಾಡಿಕೊಂಡು ನೀವು ಒಂದು ಅರ್ಧ ಗಂಟೆ ನಂತರ ಮುಖ ತೊಳೆದ್ರಿಂದ ಮುಖದಲ್ಲಾಗಿರ್ತಕ್ಕಂಥ ಡಾರ್ಕ್ ಸ್ಪಾಟ್ಸ್ಗಳನ್ನ ಭಾಳ ಬೇಗ ಕಮ್ಮಿ ಮಾಡಲಿಕ್ಕೆ ಅದು ಕೂಡ ಹೆಲ್ಪ್ ಆಗುತ್ತೆ. ಹಾಲು ಮತ್ತು ಅಕ್ಕಿ ಹಿಟ್ಟು ಎರಡನ್ನು ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಆ ಒಂದು ಲೇಪನ ಮಾಡಿಕೊಂಡು ಫೇಸ್ ಪ್ಯಾಕ್ ಹಾಕ್ಕೊಂಡು ನಾವು ಅರ್ಧ ಗಂಟೆ ನಂತರ ಮುಖ ತೊಳೆದ್ರಿಂದನೂ ಕೂಡ ಮುಖದಲ್ಲಿರ್ತಕ್ಕಂಥ ಈ ಒಂದು ಡಾರ್ಕ್ ಸ್ಪಾಟ್ಸ್ಗಳನ್ನು ನಿವಾರಣೆ ಮಾಡಲಿಕ್ಕೆ ಇದು ಅದ್ಭುತವಾಗಿ ಸಹಾಯ ಮಾಡುತ್ತದೆ. ಮತ್ತು ಟೊಮಾಟೊ ರಸ ಅದರ ಜೊತೆಗೆ ಅಕ್ಕಿ ಹಿಟ್ಟನ್ನು ಸೇರಿಸಿ ಪೇಸ್ಟ್ ಥರ ಮಾಡಿ ಅದನ್ನು ಕೂಡ ಮುಖಕ್ಕೆ ಲೇಪನ ಮಾಡೋದ್ರಿಂದನೂ ಕೂಡ ನಮ್ಮ ಮುಖದಲ್ಲಾಗಿರ್ತಕ್ಕಂಥ ಡಾರ್ಕ್ ಸ್ಪಾಟ್ಸ್ಗಳು, ಕಪ್ಪು ಕಲೆಗಳನ್ನು ನಿವಾರಣೆ ಮಾಡಲಿಕ್ಕೆ ಅದು ಹೆಲ್ಪ್ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರನಿಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಮೇಲೆ ಇದರಲ್ಲಿ ಏನಾದರೂ ತಮಗೆ ಡೌಟ್ಸ್ಗಳಿದ್ದರೆ ಕಮೆಂಟ್ ಮೂಲಕ ತಮ್ಮ ಪ್ರಶ್ನೆಗಳನ್ನ ಕೇಳ್ಬೋದು. ತಮ್ಮೆಲ್ಲರಿಗೂ ಶರಣ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.